ರೇವಣ್ಣ ಅವರಿಗೆ ನಿನ್ನೆ ಜಾಮೀನು ಮಂಜೂರಾದಂತಹ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಪರಪ್ಪನ ಅಗ್ರಹಾರದಿಂದ ಅವ್ರನ್ನ ಬಿಡುಗಡೆ ಮಾಡಲಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಈಗಾಗಲೇ ಪರಪ್ಪನ ಅಗ್ರಹಾರದ ಬಳಿ ಬಂದಿರುವಂತದ್ದು. ಇಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತಿನ ದಿನ ರೇವಣ್ಣ ಅವ್ರನ್ನ ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಗೊಳಿಸ್ತಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ನಮಗೆ ಅತ್ಯಂತ ತುಂಬ ಸಂತೋಷ ಆಗಿದೆ. ಎಷ್ಟು ಸಂತೋಷ ಆಗಿದೆ ಅಂದರೆ ಹೇಳಕ್ಕೆ ಬರಲ್ಲ, ಅಷ್ಟೇ ದುಃಖ ಕೂಡ ಆಗಿದೆ. ಯಾಕೆಂದರೆ ರೇವಣ್ಣ ಅವರು ಈ ಜಿಲ್ಲೆಯ, ಈ ರಾಜ್ಯದ ಅಭಿವೃದ್ಧಿ ಹರಿಕಾರರು. ಅವರು ಅವ್ರಿಗೇನು ಮನಸ್ಸು ಬರುತ್ತೆ ಅದನ್ನ ಮಾಡ್ಯವ್ರೆ. ಅದರಲ್ಲೂ ನಮ್ಮ ಜಿಲ್ಲೆಗಂತೂ ವಿಶೇಷವಾಗಿ ಮಾಡಿದ್ದಾರೆ. ಅಂಥ ಒಬ್ಬ ಲೀಡ್ರನ್ನ ಇವರು ಮಾನಸಿಕವಾಗಿ ಅವ್ರನ್ನ ಕುಗ್ಗಿಸ್ಬೇಕು, ದೇವೇಗೌಡರ ಮನೆಯವ್ರನ್ನ ಅವ್ರನ್ನ ಫ್ಯಾಮಿಲಿನ ಡೌನ್ ಮಾಡಬೇಕು ಅನ್ನೋ ಒಂದೇ ಕಾರಣ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗರ ಸಾಮ್ರಾಜ್ಯದಲ್ಲಿ ನಾನು ಅಧಿಪತಿ ಆಗಬೇಕು ಅಂತೇಳಿ ಒಂದೇ ಕಾರಣದಿಂದ ದೇವೇಗೌಡರ ಫ್ಯಾಮಿಲಿನ ಮತ್ತು ಅವ್ರ ಮಕ್ಕಳನ್ನು ತುಳಿಯೋಕೆ ನೋಡ್ತಾ ಇದ್ದಾರೆ. ಇದು ಖಂಡಿತ ಡಿ.ಕೆ. ಶಿವಕುಮಾರ್ ಜನ್ಮ ಇರೋವರೆಗೂ ಇದು ಸಾಧ್ಯ ಇಲ್ಲ. ಸರ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪಕ್ಷದ ವಿಚಾರದಲ್ಲಾಗಿರ್ಬೋದು ಅಥವಾ ಜನಸಾಮಾನ್ಯರ ನಡುವೆ ಸಾಕಷ್ಟು ಟೀಕೆಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರೋದು. ಇದು ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗಲ್ಲ ಅಂತ ಅನ್ಸುತ್ತೆ? ಪಕ್ಷಕ್ಕೆ ಸತ್ಯಾಸತ್ಯತೆ ಗೊತ್ತಾದ ಮೇಲೆ ಆಗ್ತದೆ. ಈಗ ನಾವೇನು ಹೇಳಕ್ಕೆ ಬರಲ್ಲ. ಯಾವುದೋ CD-ನ ತಗೊಂಡು ಯಾವುದಕ್ಕೆ ಜೋಡಿಸೋ ಅಂಥ ಕಾಲ ಇದು. ಹಂಗಾಗಿ ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕೆ ನಮಗೆ ಈಗ ಆಗಲ್ಲ. ಸತ್ಯಾಸತ್ಯತೆ ಗೊತ್ತಾದ ಮೇಲೆ ಅದ್ರ ಬಗ್ಗೆ ಏನು ಅಂತ ಆಮೇಲೆ ನಾವು ನಮ್ಮ ಪಕ್ಷ ನಿರ್ಧಾರ ಮಾಡ್ತದೆ. ಅವ್ರನ್ನ ಈಗಾಗಲೇ ಉಚ್ಚಾಟನೆ ಮಾಡಿ ಆಗೋಗಿದೆ ಪಾರ್ಟಿಯಿಂದ. ಸತ್ಯ ಗೊತ್ತಾದ ಮೇಲೆ ಏನು ಅಂತ, ಪಾರ್ಟಿ ಮೇಲೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಆಮೇಲೆ ಗೊತ್ತಾಗ್ತದೆ. ಸರ್, ಈಗ ರೇವಣ್ಣ ಅವರು ಬಿಡುಗಡೆ ಆದ ನಂತರದಲ್ಲಿ ಎಲ್ಲೋ ಒಂದು ಕಡೆ ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಇಷ್ಟೊಂದು ಅದ್ದೂರಿ ಸ್ವಾಗತ ಕೊಡೋದಕ್ಕೂ ಕೂಡ ಸಾಕಷ್ಟು ಜನ ಟೀಕೆಯನ್ನು ವ್ಯಕ್ತಪಡಿಸ್ತಾರೆ. ಇದಕ್ಕೆ ಏನು ಹೇಳ್ತೀರಾ ಸರ್? ಟೀಕೆ ಸರ್, ಒಳ್ಳೇದಕ್ಕೂ ಟೀಕೆ ಮಾಡ್ತಾರೆ, ಕೆಟ್ಟದಕ್ಕೂ ಟೀಕೆ ಮಾಡ್ತಾರೆ. ಅವರು ನಮ್ಮ ಲೀಡ್ರು, ನಮ್ಮ ಹಾಸನ ಜಿಲ್ಲೆಯ ಲೀಡ್ರು. ನಾವು ಎಲ್ಲ ಹಾಸನ ಜಿಲ್ಲೆಯಿಂದ ಬಂದಿದ್ದೀವಿ. ನಮಗೆ ಅವ್ರನ್ನ ನಾವು ಲೀಡ್ರು ಅಂತ ಒಪ್ಕೊಂಡಿದ್ದೀವಿ. ಅವ್ರು ಬರೋದ್ರಿಂದ ನಮಗೆ ಸಂತೋಷ ಆಗಿದೆ. ಸಂತೋಷ ವ್ಯಕ್ತಪಡಿಸೋಕ್ಕೆ ನಾವು ವೆಲ್ಕಮ್ ಮಾಡೋಕ್ಕೆ ಬಂದಿದ್ದೀವಿ. ಟೀಕೆ ಮಾಡೋದ್ರ ಬಗ್ಗೆ ನಾವೇನು ಮಾಡೋಕ್ಕಾಗಲ್ಲ. ಈಗ ನೀವು ಹಾರ ಬೇರೆ ತಂದಿದ್ದೀರಾ, ಏನು ಹೇಳ್ತೀರಾ? ಸರ್, ನಮ್ಮ ನಾಯಕರನ್ನ ಒಂದು ಪಿತೂರಿ ಸಂಚು ಹೂಡಿ ಅವ್ರನ್ನ ದುರುದ್ದೇಶಪೂರ್ವಕವಾಗಿ ಅವ್ರನ್ನ ಜೈಲಿಗೆ ಹಾಕುವಂಥ ಒಂದು ವ್ಯವಸ್ಥಿತವಾಗಿ ಸಂಚಾಗಿದೆ. ಇದು ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಾಗೋಗಿದೆ. 28ನೇ ತಾರೀಕು ಸ್ಟೇಷನ್ ಬೇಲೆಬಲ್ ಕೇಸ್ ಆಗಿದೆ. 2ನೇ ತಾರೀಕು ನಾನ್ ಬೇಲ್ ಸೆಕ್ಷನ್ ಆಗ್ತಿದ್ದೀರಾ. ಅಂದರೆ ಇದ್ರದ ಅರ್ಥ ಏನಂತಂದರೆ, ಈ ಪೊಲೀಸ್ ಇಲಾಖೆ ಏನಾಗುತ್ತೆ ಅಂದರೆ ಕಾಂಗ್ರೆಸ್ ನಾಯಕರ ಒಂದು ಅಣತಿಯಂತೆ ಅವರ ಅಣತಿಯಂತಲೇ ನಡೀತಾ ಇದೆ. ಅದರಿಂದ ಇದು ಒಂದು ವ್ಯವಸ್ಥಿತ ಒಂದು ಪಿತೂರಿ, ಅವ್ರನ್ನ ತೇಜೋವಧ ಮಾಡುವಂಥ ಒಂದು ಕೆಲಸ ಇದೆ. ಆದರೆ ಈಗ ನಾವು ಹಾರ ತಂದೀವಿ ಅಂತಂದರೆ ಅವ್ರು ತಪ್ಪು ಮಾಡಿದರೆ ಯಾರು ಬರ್ತಿರಲಿಲ್ಲ. ತಪ್ಪೇ ಮಾಡಿಲ್ಲ ಅಂತಂದರೆ ಅವರಿಗೆ ಒಂದು ಮಾನಸಿಕವಾದ ಅಂದರೆ ಮೋರಲ್ ಸಪೋರ್ಟ್ ಕೊಡೋಕ್ಕೆ ನಮ್ಮ ಜಿಲ್ಲೆಯ ಕಾರ್ಯಕರ್ತರು ಎಲ್ಲ ಬರ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ತಂದಿದ್ದೀವಿ. ಸರ್, ಏನು ಅನ್ನಿಸ್ತಾ ಇದೆ ಇವತ್ತು ಬಿಡುಗಡೆ ಆಗ್ತಿರೋದಕ್ಕೆ? ಯಾವ ರೀತಿ ಸಂಭ್ರಮ ಇದೆ, ಏನಿದೆ ಸಂಭ್ರಮ ಅಂತಂದರೆ ಅನ್ಯಾಯದ ವಿರುದ್ಧವಾಗಿ, ಪಿತೂರಿಯ ವಿರುದ್ಧವಾಗಿ ಸಿಕ್ಕಂಥ ಒಂದು ಜಯ ಇದು. ಆದ್ದರಿಂದ ಇದನ್ನು ನಾವು ಸಂಭ್ರಮಾಚರಣೆ ಮಾಡಲೇಬೇಕು. ಯಾಕೆಂದರೆ ಅವ್ರು ಮಾಡಿರೋಂಥ ಕೆಲಸಗಳಲ್ಲಿ ಪ್ರತಿಯೊಂದು ಇಡೀ ಹೊಳೆನರಸೀಪುರ ಕ್ಷೇತ್ರ ಆಗ್ಬೋದು, ಜಿಲ್ಲೆ ಆಗ್ಬೋದು, ರಾಜ್ಯ ಆಗ್ಬೋದು, ಅವ್ರು ಮಾಡಿರೋಂಥ ಒಂದು ಗುರುತರವಾದ ಒಂದು ಕೆಲಸಗಳು ಮಾಡಿದಾಗ ಇದನ್ನು ಅವ್ರನ್ನ ರಾಜಕೀಯ ಏಳಿಗೆನ ಸಹಿಸೋಕ್ಕಾಗದಲ್ಲೇ ಈ ಒಂದು ಮಾಡಿರೋಂಥ ಒಂದು ವ್ಯವಸ್ಥಿತ ಪಿತೂರಿ ಇದೆ ಸರ್. ಈಗ ನೀವು ಎಲ್ಲಿಂದ ಬರ್ತಾ ಇರೋದು ಸರ್? ಎಷ್ಟು ಜನ ಬಂದಿದ್ದೀರಾ ನಿಮ್ಮ ಊರಿಂದ? ಸರ್, ಈಗ ನಾವು ಹಾಸನಿಂದ ಬಂದಿದ್ದೀವಿ. ಇನ್ನೂ ಬರ್ತಾ ಇದ್ದಾರೆ ಜನ. ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮುಜುಗರಕ್ಕೆ ಒಳಗಾಗ್ತಾ ಇಲ್ವಾ ಕಾರ್ಯಕರ್ತರು ಯಾರು ಕೂಡ? ಸರ್, ಈಗ ಬೇಕಾದಷ್ಟು ಪ್ರಕರಣಗಳಾಗಿದ್ದಾವೆ. ಇದುವರೆಗೂ ಕೂಡ ನಿಮ್ಗಾಗ್ಬೋದು, ಜನಸಾಮಾನ್ಯರಿಗಾಗ್ಬೋದು, SIT ತನಿಖೆಯಿಂದ ಯಾವುದೂ ಕೂಡ ಇದುವರೆಗೆ ಆದಂಥದ್ದು ಕೂಡ ಒಬ್ಬ ಅಪರಾಧಿಗೂ ಕೂಡ ಶಿಕ್ಷೆ ಆಗಿಲ್ಲ. ಇದರದ ಸತ್ಯಾಸತ್ಯತೆ ಗೊತ್ತಿಲ್ಲದಲೇ ಯಾರು ಕೂಡ ನಾವು ಮಾಡೋಕ್ಕಾಗಲ್ಲ. ಯಾಕಂದರೆ ಇವತ್ತು ಆಧುನಿಕ ಇದೆ, ತಂತ್ರಜ್ಞಾನದ ಯುಗ ಇದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಪ್ರಕಾರ ಬೇಕಾದಷ್ಟು ಹೆಣ್ಣು ಮಕ್ಕಳನ್ನು ಮಾನಹಾರ ಮಾಡೋದು, 4 ಗೋಡೆಯ ಮಧ್ಯೆ ಇದ್ದಂಥ ಒಂದು ಪೆನ್ ಡ್ರೈವನ್ನ ತಂದು ಇವರು ಆ ಥರ ಮಾಡೋದಿದ್ರೆ ಮೊದಲೇ ಮಾಡಬೇಕಾಗಿತ್ತು. ಇಲ್ಲ ಒಂದು ಚೀಫ್ ಜಸ್ಟಿಸ್ ಕೊಡಬೇಕಾಯಿತು, ಕೋರ್ಟಿಗೆ ಕೊಡಬೇಕಾಯಿತು, ಇಲ್ಲ ಸ್ಟೇಷನ್ಗೆ ಕೊಡಬೇಕಾಯಿತು. ಇದನ್ನು ತಂದುಬಿಟ್ಟು ಹೆಣ್ಮಕ್ಳನ್ನ ಮುಂದೆ ಒಂದು ಅಶ್ಲೀಲ ವಿಡಿಯೋಗಳನ್ನ ತರಿಸಿ ಒಬ್ಬರ ವಿರುದ್ಧ ತೇಜೋಧ ಮಾಡ್ಕೊಂಡು ರಾಜಕಾರಣ ಮಾಡೋದಿದೆಯಲ್ಲ, ಇದು ಭಾಳ ಒಂದು ಕೆಟ್ಟ ಸಂಸ್ಕೃತಿ. ಇದು ಕಾರ್ಯಕರ್ತರ ಮಾತು. ಅಂದರೆ ರೇವಣ್ಣ ಅವರು ಬಿಡುಗಡೆ ಆಗ್ತಾ ಇರುವಂಥದ್ದು ಸಾಕಷ್ಟು ಖುಷಿ ತಂದಿದೆ. ಇದು ಅನ್ಯಾಯದ ವಿರುದ್ಧ ಏನಿತ್ತು ಹೋರಾಟವನ್ನು ಮಾಡ್ತಾ ಇದ್ವಿ, ಆ ಒಂದು ಹೋರಾಟಕ್ಕೆ ನಮಗೆ ಜಯ ಸಿಕ್ಕಿದೆ, ನ್ಯಾಯದ ಪರವಾಗಿ ಜಯ ಸಿಕ್ಕಿದೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.